ಕೆಡುಕು ಮುಕ್ತ ಸಮಾಜ ಕುರ್ಬಾನ್ ಸಂದೇಶದ ಬೆಳಕಿನಲ್ಲಿ ಮಾನವತೆಯ ಸಹಬಾಳ್ವೆ. ಜಮಾತೆ ಇಸ್ಲಾಮಿ ಹಿಂದ್ ಇಳಕಲ್ ಇವರ ವತಿಯಿಂದ 3 ದಿನಗಳ ಸಾರ್ವಜನಿಕ ಕುರ್ಬಾನ್ ಪ್ರವಚನ. ಮೊದಲ ದಿನ ಯಶಸ್ವಿ. ದಿನಾಂಕ ಡಿಸೆಂಬರ್ 26, 2025. ಜಮಾತೆ ಇಸ್ಲಾಮಿ ಹಿಂದ್ ಇಳಕಲ್ ಇವರ ವತಿಯಿಂದ ಕನ್ನಡದಲ್ಲಿ ಆಯೋಜಿಸಲಾದ 3 ದಿನಗಳ ಸಾರ್ವಜನಿಕ ಕುರ್ಬಾನ್ ಪ್ರವಚನ ಕಾರ್ಯಕ್ರಮದ ಮೊದಲ ದಿನವು ಇಳಕಲ್ಲಿನ ವಿಜಯ ಮಹಾಂತೇಶ ಅನುಭವ ಮಂಟಪದ ಆವರಣದಲ್ಲಿ ಭಕ್ತಿಭಾವ, ಶಾಂತಿ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ಪ್ರವಚನ ಕಾರ್ಯಕ್ರಮವು ಡಿಸೆಂಬರ್ 26, 27 ಹಾಗೂ 28ರಂದು ಸಂಜೆ 6:45 ಗಂಟೆಗೆ ನಡೆಯಲಿದೆ. ಕೆಡುಕು ಮುಕ್ತ ಸಮಾಜ ಎಂಬ ಅರ್ಥಪೂರ್ಣ ವಿಷಯದಡಿ ಆಯೋಜಿಸಲಾದ ಈ 3 ದಿನಗಳ ಕಾರ್ಯಕ್ರಮವು ವ್ಯಕ್ತಿ ಚಾರಿತ್ರ್ಯ ನಿರ್ಮಾಣ, ಸುಭದ್ರ ಕುಟುಂಬ ವ್ಯವಸ್ಥೆ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕೆ ಪವಿತ್ರ ಕುರ್ಬಾನ್ ನೀಡುವ ಸಮಗ್ರ ಜೀವನ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶ ಹೊಂದಿದೆ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಖಿಲ ಭಾರತ ದೇವಾಂಗ ಗುರುಗಳಾದ ಶ್ರೀ 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 ದಯಾನಂದಪುರಿ ಮಹಾಸ್ವಾಮೀಜಿಗಳು, ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನ ಹೇಮಕೂಟ, ಹಂಪೆ ಅವರು ವಹಿಸಿದ್ದರು. ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ, ಧರ್ಮವು ಮನುಷ್ಯರನ್ನು ವಿಭಜಿಸುವುದಕ್ಕಲ್ಲ, ಮನುಷ್ಯರನ್ನು ಒಂದಾಗಿಸುವ ಶಕ್ತಿಯಾಗಬೇಕು ಎಂದು ಹೇಳಿದರು. ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಬೇಕು. ಜೊತೆಗೆ ಇತರ ಧರ್ಮಗಳಿಗೂ ಸಮಾನ ಗೌರವ ನೀಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ತಿಳಿಸಿದರು. ವಸುದೈವ ಕುಟುಂಬಕಂ ಎಂಬ ಭಾರತೀಯ ತತ್ವವನ್ನು ಉಲ್ಲೇಖಿಸಿದ ಸ್ವಾಮೀಜಿಯವರು, ಈ ಭೂಮಿಯು ಎಲ್ಲರಿಗೂ ಸೇರಿದ ಕುಟುಂಬವಾಗಿದ್ದು ದ್ವೇಷ, ಅಸಹಿಷ್ಣುತೆ ಮತ್ತು ಭೇದಭಾವಕ್ಕೆ ಇಲ್ಲಿ ಜಾಗವಿಲ್ಲ ಎಂದರು. ಪರಸ್ಪರ ಪ್ರೀತಿ, ಗೌರವ, ಸಹಾನುಭೂತಿ ಹಾಗೂ ಮಾನವೀಯತೆಯಿಂದ ಬದುಕಿದಾಗ ಮಾತ್ರ ನಿಜವಾದ ಕೆಡುಕು ಮುಕ್ತ ಸಮಾಜ ನಿರ್ಮಾಣ ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಎಲ್ಲಾ ಧರ್ಮಗಳ ಮೂಲ ಸಾರ ಶಾಂತಿ, ಸತ್ಯ ಮತ್ತು ಮಾನವ ಕಲ್ಯಾಣವೇ ಆಗಿದ್ದು, ಧರ್ಮಗ್ರಂಥಗಳು ಮಾನವೀಯ ಮೌಲ್ಯಗಳನ್ನು ಜಾಗೃತಗೊಳಿಸುವ ದೀಪಗಳಾಗಿವೆ ಎಂದು ಅವರು ಸ್ಪಷ್ಟಪಡಿಸಿದರು. ಸ್ವಾಮೀಜಿಯವರ ಈ ಸಂದೇಶಗಳು ಸಭಿಕರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಜರತ್ ಸೈಯದ್ ಶಾ ಮುರ್ತುಜಾ ಹುಸೇನಿ ಉಲ್ ಖಾದ್ರಿ ಅಲ್ ಮಾರೂಫ್ ಫೈಸಲ್ ಪಾಷಾ ಅವರು ಉಪಸ್ಥಿತರಿದ್ದು, ಸಮಾಜದಲ್ಲಿ ಶಾಂತಿ, ಸಹೋದರತ್ವ ಮತ್ತು ಆತ್ಮಿಕ ಮೌಲ್ಯಗಳ ಮಹತ್ವವನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಡಾ ವಿಜಯಾನಂದ ಎಸ್ ಕಾಶಪ್ಪನವರು ಕಾರ್ಯಕ್ರಮಕ್ಕೆ ವಿಶೇಷ ಘನತೆ ನೀಡಿದರು. ಇಳಕಲ್ಲ ನಗರದ ಅನೇಕ ಗಣ್ಯರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರವಚನಕಾರರಾಗಿ ಜನಾಬ ಮುಹಮ್ಮದ್ ಕುನ್ನೈ, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು ಅವರು ಮಾತನಾಡಿ, ಕುರ್ಬಾನ್ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಸಮಸ್ತ ಮಾನವ ಕುಲಕ್ಕೆ ಸಮಾನತೆ, ನೈತಿಕತೆ, ದೇಶಪ್ರೇಮ ಹಾಗೂ ಸಮಾಜ ಹಿತಚಿಂತನೆ ಬೋಧಿಸುವ ಸಮಗ್ರ ಜೀವನ ಮಾರ್ಗದರ್ಶಿಯಾಗಿದೆ ಎಂದು ವಿವರಿಸಿದರು. ವ್ಯಕ್ತಿಯ ಶುದ್ಧತೆ, ಕುಟುಂಬದ ಬಲ ಮತ್ತು ಸಮಾಜದ ಸದೃಢತೆಯ ನಡುವಿನ ಆಂತರಿಕ ಸಂಬಂಧವನ್ನು ಅವರು ಉದಾಹರಣೆಗಳ ಮೂಲಕ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾ ಬೆಳಗಾವಿ ಮುಹಮ್ಮದ್ ಸಾದ್, ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಅವರು ವಹಿಸಿದ್ದರು. ಪ್ರವಚನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶರಣಪ್ಪ ಆಮದಿಹಾಳ್, ಉಪಾಧ್ಯಕ್ಷರಾದ ಸಿ ಚಂದ್ರಾಪಟ್ಟಣ, ಜಮಾತೆ ಇಸ್ಲಾಮಿ ಹಿಂದ್ ಇಳಕಲ್ಲ ಅಧ್ಯಕ್ಷರಾದ ಹುಸೇನ್ ಬಾದಶಾ ಹಜರತ್ ಸಾಬ್ ಸೂಳಿಬಾವಿ, ಪ್ರವಚನ ಸಮಿತಿಯ ಸಂಚಾಲಕರಾದ ಮೊಹಿಯುದ್ದೀನ್ ಬಾದಶಾ ಹುಣಚಗಿ ಹಾಗೂ ಸಹ ಸಂಚಾಲಕರಾದ ಮುಹಮ್ಮದ್ ಹುಸೇನ್ ಬಾಗವಾನ್ ಬಂದಾನವಾಜ ಗಬ್ಬುರ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಶಿಸ್ತಿನಿಂದ ಹಾಗೂ ಯಶಸ್ವಿಯಾಗಿ ನಡೆಸಿದರು. 3 ದಿನಗಳ ಈ ಸಾರ್ವಜನಿಕ ಕುರ್ಬಾನ್ ಪ್ರವಚನ ಕಾರ್ಯಕ್ರಮವು ಕೆಡುಕು ಮುಕ್ತ ಸಮಾಜ ನಿರ್ಮಾಣ, ದೇಶ ಹಿತಚಿಂತನೆ, ನಮ್ಮ ಹೊಣೆಗಾರಿಕೆಗಳು ಹಾಗೂ ಸುಭದ್ರ ಕುಟುಂಬ, ಸದೃಢ ಸಮಾಜ ಎಂಬ ವಿಚಾರಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, VN ನ್ಯೂಸ್, ಇಳಕಲ್.